ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲ? ಈ ದಿನ ನಾನು ಒಂದು ಕಾಗೆ ಕತೆ ಹೇಳ್ತೀನಿ. ಕಾಗೆ ಒಂದು ಸಲಹೆ ಕೊಡುತ್ತೆ. ಅದೇನು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಕತೆ ಓದಿ ಹೇಳ್ತೀನಿ, ಆಯಿತಾ? ದೊಡ್ಡ ಬೆಟ್ಟದ ತಪ್ಪಲಿನಲ್ಲಿರುವ ಉತ್ತನಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ 4 ನಾಯಿಗಳಿದ್ದವು. ಅವು ಒಂದೇ ಕಡೆ ಇದ್ದರೂ ಒಂದನ್ನು ಕಂಡರೆ ಮತ್ತೊಂದಕ್ಕೆ ಆಗುತ್ತಿರಲಿಲ್ಲ. ಸದಾ ಒಂದಕ್ಕೊಂದು ದ್ವೇಷದಿಂದ ಕಚ್ಚಾಡುತ್ತಿದ್ದವು. ಆದರೂ ಅವು ಜೊತೆಯಲ್ಲೇ ಇರುತ್ತಿದ್ದವು, ಜೊತೆಯಲ್ಲೇ ಮಲಗುತ್ತಿದ್ದವು, ಕಚ್ಚಾಡಿಕೊಂಡು ಜೊತೆಯಲ್ಲೇ ತಿನ್ನುತ್ತಿದ್ದವು. ಒಮ್ಮೆ ದೊಡ್ಡ ಬೆಟ್ಟದ ಮೇಲಿದ್ದ ಹಸಿದ ಚಿರತೆಯೊಂದು ಆಹಾರ ಹುಡುಕಿ ಉತ್ತನಹಳ್ಳಿಗೆ ಬಂತು. ಅಲ್ಲಿ 4 ನಾಯಿಗಳನ್ನು ಕಂಡೊಡನೆ ಅದರ ಬಾಯಲ್ಲಿ ನೀರೂರತೊಡಗಿತು. ಅಬ್ಬಾ, ನಾನಿಂದು ಬೆಟ್ಟದಿಂದ ಕೆಳಗಿಳಿದು ಬಂದುದಕ್ಕೆ ಸಾರ್ಥಕವಾಯಿತು. ಒಳ್ಳೆ ಬೇಟೆಗಳೇ ನನ್ನ ಕಣ್ಣ ಮುಂದಿವೆ ಎಂದು ನಾಯಿಗಳನ್ನು ಬೇಟೆಯಾಡಲು ಹೊಂಚು ಹಾಕಿತು. ಅವುಗಳು ಕಚ್ಚಾಡುತ್ತಿದ್ದಾಗ ಚಿರತೆ ಅವುಗಳ ಮೇಲೆ ಎಗರಿತು. ದಿಢೀರನೆ ದಾಳಿ ಮಾಡಿದ ಚಿರತೆಯನ್ನು ನೋಡಿ ಹೆದರಿದ 4 ನಾಯಿಗಳು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಓಡಿದವು. ಓಡಿ ಓಡಿ ಸುಸ್ತಾದ ಒಂದು ನಾಯಿ ಚಿರತೆ ಬಾಯಿಗೆ ಸಿಕ್ಕಿಬಿತ್ತು. ಚಿರತೆ ಅದನ್ನು ಕಚ್ಚಿಕೊಂಡು ಬೆಟ್ಟದ ಮೇಲಕ್ಕೆ ಹೋಗಿ ತಿಂದು ಮುಗಿಸಿ, ಇನ್ನೂ 3 ನಾಯಿಗಳಿವೆ, ದಿನಕ್ಕೊಂದರಂತೆ ಬೇಟೆಯಾಡಿದರೂ ಇನ್ನೂ 3 ದಿನ ನನಗೆ ಆಹಾರದ ಕೊರತೆ ಇಲ್ಲ ಎಂದು ಬೆಟ್ಟದ ಮೇಲೆ ಗೊರಕೆ ಹೊಡೆಯುತ್ತಾ ಆರಾಮವಾಗಿ ಮಲಗಿಕೊಂಡಿತು. ಇತ್ತ ಚಿರತೆಗೆ ಹೆದರಿ ದಿಕ್ಕೆಟ್ಟು ಎತ್ತೆತ್ತಲೋ ಓಡಿ ಹೋಗಿದ್ದ 3 ನಾಯಿಗಳು ಒಂದು ಕಡೆ ಸೇರಿ ಚಿರತೆ ಬಾಯಿಗೆ ತುತ್ತಾದ ಇದುವರೆಗೆ ತಮ್ಮೊಡಗಿನಗಿದ್ದ ನಾಯಿಯ ಸಾವಿಗೆ ದುಃಖಿಸಿದವು. ಆ ಚಿರತೆ ಮತ್ತೆ ಇಲ್ಲಿಗೆ ತಮ್ಮನ್ನು ತಿನ್ನಲು ಬಂದೇ ಬರುತ್ತದೆಂದು ಊಹಿಸಿಕೊಂಡೇ 3 ನಾಯಿಗಳು ಭಯದಿಂದ ನಡುಗತೊಡಗಿದವು. ಹೆದರಿಕೆಯಿಂದ ಅವು ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ. ಬೆಳಗಾಗುತ್ತಾ ಇದ್ದಂತೆಯೇ ಅವು ಒಂದು ಮರದ ಕೆಳಗೆ ಸೇರಿಕೊಂಡು ಚಿರತೆಯಿಂದ ತಮ್ಮ ಜೀವವನ್ನು ಹೇಗೆ ಉಳಿಸುವುದು ಎಂಬುದರ ಬಗ್ಗೆ ಚಿಂತಿಸತೊಡಗಿದವು. ಈ ನಾಯಿಗಳ ಮಾತುಗಳನ್ನು ಕೇಳಿಸಿಕೊಂಡ ಕಾಗೆಯೊಂದು, ಮೂರ್ಖ ನಾಯಿಗಳೇ, ನೀವು ಕಚ್ಚಾಡುವುದನ್ನು ಬಿಟ್ಟು ಒಗ್ಗಟ್ಟಾಗಿ ನಿನ್ನೆಯೇ ಆ ಚಿರತೆ ಮೇಲೆ ಪ್ರತಿದಾಳಿ ನಡೆಸಿದ್ದರೆ ನಿಮ್ಮೊಡನೆ ಇದ್ದ ನಾಯಿಯು ಬದುಕಿ ಉಳಿಯುತ್ತಿತ್ತು. ಒಗ್ಗಟ್ಟಿಲ್ಲದೆ ನೀವೇ ಅದನ್ನು ಚಿರತೆ ಬಾಯಿಗೆ ತಳ್ಳಿದಿರಿ. ನೀವು 3 ಕಚ್ಚಾಡುವುದನ್ನು ಬಿಟ್ಟು ಇನ್ನಾದರೂ ಒಗ್ಗಟ್ಟಾಗಿ ಆ ಚಿರತೆಯನ್ನು ಎದುರಿಸಿ ನಿಮ್ಮ ಜೀವ ಉಳಿಸಿಕೊಳ್ಳಿ ಎಂದು ಸಲಹೆ ಹೇಳಿತು. ಕಾಗೆಯ ಮಾತು ಕೇಳಿ 3 ನಾಯಿಗಳಿಗೂ ಜ್ಞಾನೋದಯವಾಯಿತು. ಆ ನಾಯಿಗಳು ಚಿರತೆಯನ್ನು ಎದುರಿಸಲು ಸಿದ್ಧವಾಗುತ್ತಿದ್ದಂತೆಯೇ ಚಿರತೆ ಅವುಗಳ ಮೇಲೆ ದಾಳಿ ಮಾಡಿತು. ತಕ್ಷಣ 3 ನಾಯಿಗಳು ಒಂದಾಗಿ ಅದರ ಮೇಲೆ ಪ್ರತಿದಾಳಿ ನಡೆಸಿದವು. ಇದನ್ನು ನಿರೀಕ್ಷಿಸದೇ ಇರದ ಚಿರತೆ ತತ್ತರಿಸಿ ಹೋಯಿತು. ಒಂದೇ ಸಮನೆ 3 ನಾಯಿಗಳು ಚಿರತೆಯನ್ನು ಕಚ್ಚತೊಡಗಿದಾಗ ಸದ್ಯ ತನ್ನ ಪ್ರಾಣ ಉಳಿಸಿಕೊಂಡರೆ ಸಾಕೆಂದು ಚಿರತೆ ಭಯದಿಂದ ಬೆಟ್ಟದತ್ತ ಓಡಿತು. ತಮ್ಮ ಒಗ್ಗಟ್ಟಿನ ಶಕ್ತಿಗೆ ತಾವೇ ಮೆಚ್ಚಿಕೊಂಡ 3 ನಾಯಿಗಳು ಸಲಹೆ ಕೊಟ್ಟ ಕಾಗೆಗೆ ಕೃತಜ್ಞತೆ ಹೇಳಿದವು, ವಂದಿಸಿದವು. ಮಕ್ಕಳೇ, ಹೀಗೆ ಒಗ್ಗಟ್ಟಿದರೆ ಬಲ, ಅಂದರೆ ನಾವು ಒಂದು ಗೂಡಿದರೆ ಎಷ್ಟು ಬಲ ಇರುತ್ತದೆ, ಎಷ್ಟು ಶಕ್ತಿ ಇರುತ್ತದೆ ಎಂದು ಕೇಳಿದಿರಲ್ಲ. ಹೇಗೆ ಅನ್ನಿಸ್ತು ಈ ಕತೆ? ಖಂಡಿತ ನನಗೆ ತಿಳಿಸಿ. ನನ್ನ ಫೇಸ್ಬುಕ್ ಪೇಜ್ ಇದೆ, ಸ್ಟೋರಿ ಟೈಮ್ ವಿತ್ ನಳಿನಿ ಅಂತ. ಅಲ್ಲಿ ಖಂಡಿತ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ನನಗೆ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ಉಪಯೋಗ ಆಗುತ್ತೆ. ನೀವು ನಿಮ್ಮ ವ್ಯೂಸ್, ಅಂದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಬರೆದ್ರೆ. ಸೊ ಮತ್ತೆ ನೋಡ್ತೀನಿ, ನಿಮಗೆ ಮತ್ತೆ ಇನ್ನೊಂದು ಕಥೆಯನ್ನು ತೆಗೆದುಕೊಂಡು ಬಂದು ಓದುತ್ತೀನಿ. ಅಲ್ಲಿಯ ತನಕ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.